ಹಲೋ ಮಕ್ಕಳೇ, ಇನ್ನೊಂದು ವಿಡಿಯೋಗೆ ಮರಳಿ ಸ್ವಾಗತ. ಹಿಂದಿನ ಅಧಿವೇಶನದಲ್ಲಿ ನಾವು ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳ ಬಗ್ಗೆ ಕಲಿತಿದ್ದೇವೆ. ಈಗ ತಡ ಮಾಡದೆ ನಾವು ಪರಿಹಾರಗಳ ಬಗ್ಗೆ ಕೆಲವು ಮಾಹಿತಿಯನ್ನು ಸಂಗ್ರಹಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಿಹಾರ, ದ್ರಾವಕ, ಪರಿಹಾರ, ಪರಿಹಾರದ ಗುಣಲಕ್ಷಣಗಳು. ಪರಿಹಾರದ ಏಕಾಗ್ರತೆ, ಸ್ಯಾಚುರೇಟೆಡ್ ಪರಿಹಾರ, ಅಪರ್ಯಾಪ್ತ ಪರಿಹಾರ, ಕರಗುವಿಕೆಯ ದರದ ಮೇಲೆ ಪರಿಣಾಮ ಬೀರುವ ಅಂಶಗಳು. ಪ್ರಮುಖ ಪದಗಳು: ಪರಿಹಾರ, ದ್ರಾವಕ, ಪರಿಹಾರ, ಕರಗುವಿಕೆ. ದುರ್ಬಲಗೊಳಿಸುವ ದೊಡ್ಡ ಪ್ರಮಾಣದ ದ್ರಾವಕದಲ್ಲಿ ಸಣ್ಣ ಪ್ರಮಾಣದ ದ್ರಾವಕ, ಕೇಂದ್ರೀಕೃತ ಕಡಿಮೆ ಪ್ರಮಾಣದ ದ್ರಾವಕದಲ್ಲಿ ದೊಡ್ಡ ಪ್ರಮಾಣದ ದ್ರಾವಕ, ಸ್ಯಾಚುರೇಟೆಡ್ ಪರಿಹಾರ. ಒಂದು ಪರಿಹಾರವು ಮತ್ತಷ್ಟು ಹೆಚ್ಚು ದ್ರವಣವನ್ನು ಕರಗಿಸಲು ಸಾಧ್ಯವಾಗುತ್ತಿದೆ. ಅಪರ್ಯಾಪ್ತ ಪರಿಹಾರ. ಪರಿಹಾರವು ಇನ್ನೂ ಹೆಚ್ಚಿನ ದ್ರವಣವನ್ನು ಕರಗಿಸುವಾಗ ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ನಾವೆಲ್ಲರೂ ಸೋಡಾ ನೀರು ಮತ್ತು ನಿಂಬೆ ಪಾನಕವನ್ನು ಕುಡಿಯುವುದನ್ನು ಆನಂದಿಸುತ್ತೇವೆ. ಅವು ಏಕರೂಪದ ಮಿಶ್ರಣಗಳ ಉದಾಹರಣೆಗಳಾಗಿವೆ ಎಂದು ನಮಗೆ ತಿಳಿದಿವೆ. ಶೋಧನೆಯ ಪ್ರಕ್ರಿಯೆಯಿಂದ ನಾವು ಅದರ ಘಟಕಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗದ ಎರಡು ಅಥವಾ ಹೆಚ್ಚಿನ ಪದಾರ್ಥಗಳ ಏಕರೂಪದ ಮಿಶ್ರಣವನ್ನು ಪರಿಹಾರ ಎಂದು ಕರೆಯಲಾಗುತ್ತದೆ. ಪರಿಹಾರಗಳು ಘನ ವಸ್ತುಗಳು, ದ್ರವಗಳು ಅಥವಾ ಅನಿಲಗಳ ರೂಪದಲ್ಲಿರಬಹುದು. ಒಂದು ದ್ರಾವಣವು ಕನಿಷ್ಠ ಎರಡು ಘಟಕಗಳನ್ನು ಹೊಂದಿರುತ್ತದೆ. ಒಂದು ದ್ರಾವಕ ಮತ್ತು ದ್ರಾವಕ. ಅದರಲ್ಲಿರುವ ಇತರ ಘಟಕವನ್ನು ಕರಗಿಸುವ ದ್ರಾವಣದ ಘಟಕವನ್ನು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಇರುವ ಘಟಕ ದ್ರಾವಕ ಎಂದು ಕರೆಯಲಾಗುತ್ತದೆ. ದ್ರಾವಕದಲ್ಲಿ ಕರಗಿದ ದ್ರಾವಣದ ಘಟಕವನ್ನು ಸಾಮಾನ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ಇರುವ ಘಟಕ ದ್ರಾವಕ ಎಂದು ಕರೆಯಲಾಗುತ್ತದೆ. ಸಕ್ಕರೆಯನ್ನು ನೀರಿನಲ್ಲಿ ಕರಗಿಸುವ ಮೂಲಕ ಸಕ್ಕರೆಯ ದ್ರಾವಣವನ್ನು ತಯಾರಿಸಲಾಗುತ್ತದೆ. ಈ ದ್ರವಣದಲ್ಲಿ ಸಕ್ಕರೆ ಘನ ದ್ರಾವಕವಾಗಿದೆ ಮತ್ತು ನೀರು ದ್ರವ ದ್ರಾವಕವಾಗಿದೆ. ಪರಿಹಾರವು ಏಕರೂಪದ ಮಿಶ್ರಣವಾಗಿದೆ. ದ್ರಾವಕದ ಕಣಗಳು 1 nm 10⁻⁹ ಮೀಟರ್ ವ್ಯಾಸಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ ಅವುಗಳನ್ನು ಬರಿಗಣ್ಣಿನಿಂದ ನೋಡಲಾಗುವುದಿಲ್ಲ. ಅತ್ಯಂತ ಚಿಕ್ಕ ಕಣದ ಗಾತ್ರದ ಕಾರಣ ಅವು ದ್ರಾವಣದ ಮೂಲಕ ಹಾದು ಹೋಗುವ ಬೆಳಕಿನ ಕಿರಣವನ್ನು ಚದುರಿಸುವುದಿಲ್ಲ ಮತ್ತು ಆದ್ದರಿಂದ ಬೆಳಕಿನ ಮಾರ್ಗವು ದ್ರವಣದಲ್ಲಿ ಗೋಚರಿಸುವುದಿಲ್ಲ. ಶೋಧನೆಯ ಪ್ರಕ್ರಿಯೆಯಿಂದ ದ್ರಾವಕ ಕಣಗಳನ್ನು ಮಿಶ್ರಣದಿಂದ ಬೇರ್ಪಡಿಸಲಾಗುವುದಿಲ್ಲ.
ಅಡೆತಡೆ ಇಲ್ಲದೆ ಬಿಟ್ಟಾಗ ದ್ರಾವಕ ಕಣಗಳು ನೆಲೆಗೊಳ್ಳುವುದಿಲ್ಲ, ಅಂದರೆ ಪರಿಹಾರವು ಸ್ಥಿರವಾಗಿರುತ್ತದೆ. ಕೊಟ್ಟಿರುವ ದ್ರಾವಕದಲ್ಲಿ ನಮಗೆ ಬೇಕಾದಷ್ಟು ದ್ರಾವಣವನ್ನು ಕರಗಿಸಬಹುದೇ? ದ್ರಾವಣದಲ್ಲಿ ಕರಗುವ ದ್ರಾವಣದ ಪ್ರಮಾಣವನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ? ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಸ್ಯಾಚುರೇಟೆಡ್ ದ್ರಾವಣದಲ್ಲಿ ಇರುವ ದ್ರಾವಣದ ಪ್ರಮಾಣವನ್ನು ಈ ತಾಪಮಾನದಲ್ಲಿ ಅದರ ಕರಗುವಿಕೆ ಎಂದು ಕರೆಯಲಾಗುತ್ತದೆ. ದ್ರಾವಣದ ಪ್ರಮಾಣವು ಕಡಿಮೆ ಇದ್ದರೆ ದ್ರಾವಣವನ್ನು ದುರ್ಬಲಗೊಳಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ದ್ರಾವಣದ ಪ್ರಮಾಣವು ಹೆಚ್ಚಿದ್ದರೆ ದ್ರಾವಣವನ್ನು ಸಾಂದ್ರೀಕರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ದ್ರಾವಣದಲ್ಲಿ ಯಾವುದೇ ಹೆಚ್ಚಿನ ದ್ರಾವಣವನ್ನು ಕರಗಿಸಲು ಸಾಧ್ಯವಾಗದಿದ್ದಾಗ ಅದನ್ನು ಸ್ಯಾಚುರೇಟೆಡ್ ದ್ರಾವಣ ಎಂದು ಹೇಳಲಾಗುತ್ತದೆ. ದ್ರಾವಣದಲ್ಲಿ ಇರುವ ದ್ರಾವಣದ ಪ್ರಮಾಣವು ಸ್ಯಾಚುರೇಟೆಡ್ ದ್ರಾವಣಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಅಪರ್ಯಾಪ್ತ ದ್ರಾವಣ ಎಂದು ಕರೆಯಲಾಗುತ್ತದೆ. ದ್ರಾವಣದ ಸಾಂದ್ರತೆಯು ಒಂದು ನಿರ್ದಿಷ್ಟ ಪ್ರಮಾಣದ ದ್ರವ್ಯ ರಾಶಿ ಅಥವಾ ಪರಿಮಾಣ. ದ್ರವಣದಲ್ಲಿ ಇರುವ ದ್ರಾವಣದ ಪ್ರಮಾಣ ದ್ರವ್ಯರಾಶಿ ಅಥವಾ ಪರಿಣಾಮ ಆಗಿದೆ. ಪರಿಹಾರದ ಸಾಂದ್ರತೆಯನ್ನು ವ್ಯಕ್ತಪಡಿಸಲು ವಿವಿಧ ಮಾರ್ಗಗಳಿವೆ, ಆದರೆ ಇಲ್ಲಿ ನಾವು ಕೇವಲ 3 ವಿಧಾನಗಳನ್ನು ಕಲಿಯುತ್ತೇವೆ. 1. ದ್ರಾವಣದ ದ್ರವ್ಯರಾಶಿ ಶೇಕಡವಾರು, ದ್ರವಣದ ದ್ರವ್ಯರಾಶಿ, ದ್ರವಣದ ದ್ರವ್ಯರಾಶಿ ಇಂಟು ದ್ರಾವಣದ ಪರಿಣಾಮದ ಶೇಕಡಾವಾರು, ದ್ರಾವಣದ ಪರಿಣಾಮ ಡಿವೈಡೆಡ್ ಬೈ ಪರಿಹಾರದ ಪರಿಣಾಮ ಇಂಟು 100. 3. ದ್ರಾವಣದ ಪರಿಣಾಮದ ಶೇಕಡಾವಾರು ದ್ರವ್ಯರಾಶಿ is equal to ದ್ರಾವಣದ ದ್ರವ್ಯರಾಶಿ ಡಿವೈಡೆಡ್ ಬೈ ಪರಿಹಾರದ ಪರಿಣಾಮ ಇಂಟು 100. ದ್ರಾವಕ ಕಣಗಳು ತಾಪಮಾನದ ಗಾತ್ರ ಮತ್ತು ಸ್ಫೂರ್ತಿದಾಯಕವು ದ್ರಾವಕದಲ್ಲಿನ ದ್ರಾವಕದ ಕರಗುವಿಕೆಯ ದರದ ಮೇಲೆ ಪರಿಣಾಮ ಬೀರುವ ಕೆಲವು ಅಂಶಗಳಾಗಿವೆ. ನೆನಪಿಡಬೇಕಾದ ಅಂಶಗಳು: 1. ಪರಿಹಾರವು 2 ಅಥವಾ ಹೆಚ್ಚಿನ ಪದಾರ್ಥಗಳ ಏಕರೂಪದ ಮಿಶ್ರಣವಾಗಿದೆ. ದ್ರಾವಣದ ಪ್ರಮುಖ ಅಂಶವನ್ನು ದ್ರಾವಕ ಎಂದು ಕರೆಯಲಾಗುತ್ತದೆ ಮತ್ತು ಸಣ್ಣ ದ್ರಾವಕ. ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಸ್ಯಾಚುರೇಟೆಡ್ ದ್ರಾವಣದಲ್ಲಿ ಇರುವ ದ್ರಾವಣದ ಪ್ರಮಾಣವನ್ನು ಆ ತಾಪಮಾನದಲ್ಲಿ ಅದರ ಕರಗುವಿಕೆ ಎಂದು ಕರೆಯಲಾಗುತ್ತದೆ. ದ್ರಾವಣದ ಸಾಂದ್ರತೆಯು ಒಂದು ನಿರ್ದಿಷ್ಟ ಪ್ರಮಾಣದ ದ್ರಾವಣದಲ್ಲಿ ಇರುವ ದ್ರಾವಣದ ಪ್ರಮಾಣವಾಗಿದೆ. ನಿರ್ದಿಷ್ಟ ತಾಪಮಾನದಲ್ಲಿ ದ್ರಾವಣದಲ್ಲಿ ಯಾವುದೇ ಹೆಚ್ಚಿನ ದ್ರಾವಣವನ್ನು ಕರಗಿಸಲು ಸಾಧ್ಯವಾಗದಿದ್ದಾಗ ಅದನ್ನು ಸ್ಯಾಚುರೇಟೆಡ್ ದ್ರಾವಣ ಎಂದು ಹೇಳಲಾಗುತ್ತದೆ. ದ್ರಾವಣದಲ್ಲಿ ಇರುವ ದ್ರಾವಣದ ಪ್ರಮಾಣವು ಸ್ಯಾಚುರೇಟೆಡ್ ದ್ರಾವಣಕ್ಕಿಂತ ಕಡಿಮೆ ಇದ್ದರೆ ಅದನ್ನು ಅಪರ್ಯಾಪ್ತ ದ್ರಾವಣ ಎಂದು ಕರೆಯಲಾಗುತ್ತದೆ.